ಆತ್ಮೀಯರೇ ನಮಸ್ಕಾರ. ಇದೊಂದು ನೈಜ ಘಟನೆಯನ್ನು ಆಧರಿಸಿದಂತಹ ಒಂದು ಕಥೆ. ಶೀರ್ಷಿಕೆ ಶನಿವಾರದ ಕಥೆ. ಏರುತ್ತಿದ್ದ ಬಿಸಿಲು. ಅಂದು ಟೋಲ್ಗೇಟಿನತ್ತ ನಡೆದಿದ್ದೆ. ಜೊತೆಗೆ ಮಗಳು ಇದ್ದಳು. ಅವಳು ಇದ್ದಾಗ ಸುತ್ತ ಕಣ್ಣಾಡಿಸುತ್ತೇನೆ. ಆ ಸಮಯದಲ್ಲಿ ಆಟಿಕೆ ಮತ್ತು ತಿನಿಸುಗಳನ್ನು ಮಾರುವವರು ಇಲ್ಲದಿದ್ದರೆ ನನಗೆ ಖುಷಿಯೂ ಖುಷಿ. ಇದ್ದರೆ ಮಗಳಿಗೆ ಖುಷಿಯೂ ಖುಷಿ. ಅಮ್ಮ, ಅಲ್ಲಿ ನೋಡು, ಎಷ್ಟು ದೊಡ್ಡ ಬಲೂನು. ನನಗಿಂತ ಮಗಳೇ ಮೊದಲು ಗುರುತಿಸಿಬಿಟ್ಟಿದ್ದಳು. ಓಹ್, ಬಲೂನು ಬೇಡ ಕಂದ. ಅದು ಒಡೆದು ಹೋದಾಗ ಆ ಕಸವನ್ನು ಮಣ್ಣು ತಿನ್ನೋಕೆ ಆಗಲ್ಲ ಎಂದಾಗ ಮತ್ತೆ ಅವರು ಯಾಕೆ ಮಾರುತ್ತಿರೋದು ಎಂದು ಕೇಳಿದಳು. ನಾನು ಆ ಹೆಣ್ಣು ಮಗಳತ್ತ ದೃಷ್ಟಿ ಹರಿಸಿದೆ. ನನ್ನ ಮಗಳ ಮನಸ್ಥಿತಿ ಅರ್ಥ ಮಾಡಿಕೊಂಡು ಆಕೆ ನನ್ನ ಪಕ್ಕಕ್ಕೆ ಬಂದು ನಿಂತಳು. 10 ರೂಪಾಯಿಗೆ ಒಂದು ಬಲೂನು ಮಾರುವ ಆ ಬಡಪಾಯಿ ಹೆಗಲಿನಲ್ಲಿ ಬಲೂನಿನ ಚೀಲ, ಉಸಿರು ತುಂಬಿಸಿದ ದೊಡ್ಡದೊಂದು ಬಲೂನನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಳು. ಬಲೂನೇನೋ ಹಗುರವಾಗಿತ್ತು, ಆದರೆ ಅವಳ ಹೆಜ್ಜೆಗಳು ಭಾರವಾಗಿದ್ದವು. ನಾನು ಯಾಕಮ್ಮ ಇತ್ತ ಬಂದೆ ಎಂಬಂತೆ ನೋಡಿದೆ. ಅವಳು ಯಾವ ಭಾವನೆಯನ್ನು ತೋರಿಸಿಕೊಳ್ಳದೆ ಹಾಗೆಯೇ ನಿಂತಿದ್ದಳು. ಆಗ ನನ್ನ ಕಣ್ಣಿಗೆ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯೊಬ್ಬ ಕಂಡ. ನಿಲ್ಲುತ್ತಿದ್ದ ವಾಹನಗಳ ಚಾಲಕನ ಬಳಿ ಕೈಯೊಡ್ಡುತ್ತಿದ್ದ. ಹಸಿವೆಯಿಂದ ಸಾಕಷ್ಟು ಬಳಲಿದ್ದಾನೆ ಎಂದು ಎಂಥವರಿಗೂ ಅರ್ಥವಾಗುತ್ತಿತ್ತು. ಕೈ ಸನ್ನೆ ಮಾಡಿ ಹತ್ತಿರ ಕರೆದೆ. ಊಟ ಮಾಡಿ ಎಂದು ಒಂದು ಹೊತ್ತಿನ ಊಟಕ್ಕಾಗುವಷ್ಟು ಹಣ ಕೊಟ್ಟೆ. ಅವ ಅಲ್ಲಿಂದ ಹೊರಟು ಬಿಟ್ಟ. ಮರುಕ್ಷಣ ಆ ಹೆಣ್ಣು ಮಗಳಿಗೆ ಏನು ಅನ್ನಿಸಿತೋ, ಥಟ್ಟನೆ ತೆಗೆದು 2 ಬಲೂನುಗಳನ್ನು ನನ್ನ ಮಗಳಿಗೆ ನಗುತ್ತಾ ನೀಡಿದಳು. ನಾನು ಅವಳನ್ನು ನೋಡಿದೆ. ಅವಳು ತುಂಬು ನಗೆ ನಕ್ಕಳು. ಹಣ ತೆಗೆದೆ. ಅವಳು ನಿರಾಕರಿಸಿಬಿಟ್ಟಳು. ಮೇಡಮ್ಮನವರೇ, ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾವು ಮನುಷ್ಯರಿಗೆ ಏನಾರ ಕೊಡಬೇಕು. ದಾನ ಧರ್ಮ ಅಲ್ವೇ ಕಾಪಾಡುವುದು. ನೋಡಿ, ಅದು ಹಾಗಲ್ಲ. ಈ ದುಡ್ಡು ತೆಗೆದುಕೊಳ್ಳಿ ಮೊದಲು. ಹಣ ಚಾಚಿದೆ. ಇಲ್ಲ, ಬೇಡ, ನೀವು ಕೊಡಲಿಲ್ವೇ ಮತ್ತೆ ಎನ್ನುತ್ತಲೇ ಆಕೆ ಓಡುವ ವೇಗದಲ್ಲಿ ಹೊರಟೇ ಬಿಟ್ಟಳು. ನನ್ನನ್ನು ಅಪರಾಧಿ ಪ್ರಜ್ಞೆ ಇಡೀ ದಿನ ಕಾಡಿತು. ಆತ್ಮೀಯರೇ, ಈಗ ಹೇಳಿ, ಮನಸ್ಸಿನ ಹಂತದಲ್ಲಿ ಏನೇ ಸಣ್ಣತನಗಳು ಇರಬಹುದು, ಆದರೆ ಜೀವವನ್ನು ಸ್ಪರ್ಶಿಸಿದರೆ ಎಲ್ಲರದು ಒಂದೇ ಪ್ರತಿಕ್ರಿಯೆ. ಏಕೆಂದರೆ ಎಲ್ಲರ ಜೀವವೂ ಒಂದೇ ಅಲ್ಲವೇ?
ಧನ್ಯವಾದಗಳು.